ನನ್ನ ಕಿರೀಟದಲ್ಲಿ ತಾರೆಗಳು ಇರುವವೋ ಗೊತ್ತಿಲ್ಲ, ಆದರೆ ಜನರು ಇಲ್ಲಿಯೇ ನಕ್ಷತ್ರಗಳಾಗಿರಲು ಬಯಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಕಾರ್ಯಕ್ರಮವು ನಿಮ್ಮ ಜೀವಿತಕ್ಕೆ ಬೆಳಕನ್ನು ನೀಡುತ್ತಿದೆಯಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯವು ಪ್ರತಿಯೊಬ್ಬ ಅವಿಶ್ವಾಸಿಯ ಜೀವಿತದಲ್ಲಿ ಪಾಪಬೋಧವನ್ನು ಉಂಟು ಮಾಡಬೇಕು. ಇದೇ ದೇವರ ಉದ್ದೇಶ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ದೇವರ ವಾಕ್ಯಗಳ ಮೂಲಕ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನಂಬುವುದೇ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನನ್ನ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 14ನೇ ಅಧ್ಯಾಯದ ಧ್ಯಾನದಲ್ಲಿ ನಾವು ಮುಂದುವರಿಯುತ್ತಾ ಇದ್ದೇವೆ. ಇಲ್ಲಿವರೆಗೆ ದೇವರ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ನೀವೆಲ್ಲರೂ ಪ್ರವಾದಿಸುತ್ತಿರಲು ಕ್ರಿಸ್ತ ನಂಬಿಕೆ ಇಲ್ಲದವನಾಗಲಿ ಈ ವರವಿಲ್ಲದವನಾಗಲಿ ಒಳಗೆ ಬಂದರೆ ಅವನು ಎಲ್ಲರ ಮಾತನ್ನು ಕೇಳಿ ತಾನು ಪಾಪಿಯೆಂಬ ಅರುಹನ್ನು ಹೊಂದುವನು. ಎಲ್ಲರ ಮಾತಿನಿಂದ ಪರಿಶೋಧಿತನಾಗುವನು. ಅವನ ಹೃದಯದ ರಹಸ್ಯಗಳು ಬಯಲಾಗುವವು ಮತ್ತು ಅಡ್ಡಬಿದ್ದು ದೇವರನ್ನು ಆರಾಧಿಸಿ ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆಂಬುದನ್ನು ಪ್ರಚುರಪಡಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ದೇವರ ವಾಕ್ಯವನ್ನು ಬೋಧಿಸುವಾಗ ಒಬ್ಬ ಅವಿಶ್ವಾಸಿಯು ಒಳಗೆ ಬಂದರೆ ಅವನಲ್ಲಿ ಪಾಪ ಬೋಧ ಉಂಟಾಗಿ ಅವನು ರಕ್ಷಣೆ ಹೊಂದಬಹುದು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ: ಹಾಗಾದರೇನು ಸಹೋದರರೇ, ನೀವು ಕೂಡಿ ಬಂದಿರುವಾಗ ಒಬ್ಬನು ಹಾಡುವುದು, ಒಬ್ಬನು ಉಪದೇಶ ಮಾಡುವುದು, ಒಬ್ಬನು ತನಗೆ ಪ್ರಕಟವಾದದ್ದನ್ನು ತಿಳಿಸುವುದು, ಒಬ್ಬನು ವಾಣಿಯನ್ನಾಡುವುದು, ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ. ನೀವು ಏನು ನಡೆಸಿದರೂ ಭಕ್ತಿವೃದ್ಧಿಗಾಗಿಯೇ ನಡೆಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಾಣಿಯನ್ನಾಡುವುದು ಇರುವುದಾದರೆ ಅರ್ಥ ವಿವರಿಸುವವನೂ ಇರಬೇಕು. ನನ್ನ ಹಿಂದಿನ ವಿದ್ಯಾರ್ಥಿಯೊಬ್ಬನು ರೋಮನ್ ಕೆಥೋಲಿಕನಾಗಿದ್ದವನು. ಅವನು ಒಮ್ಮೆ ವಾಣಿಯನ್ನಾಡುವ ಕೂಟಕ್ಕೆ ಹೋದನು. ಅಲ್ಲಿ ಲ್ಯಾಟಿನ್ ಭಾಷೆಯಲ್ಲಿನ ಆರಾಧನೆಯಲ್ಲಿ ಒಂದು ಭಾಗವನ್ನು ಹೇಳಿದ. ಅವನು ಕುಳಿತಾಗ ಇನ್ನೊಬ್ಬನು ಅದರ ಅರ್ಥ ವಿವರಿಸುವುದಕ್ಕೆ ನಿಂತನು. ಅವನು ಅನೇಕ ಸಂಗತಿಗಳನ್ನು ಮಾತನಾಡುತ್ತಾ ಹೋದನು. ಆಗ ಮೊದಲಿನವನು ಎದ್ದು ನಿಂತು, ನಾನು ಹೇಳಿದ್ದರ ಅರ್ಥ ಇದಲ್ಲ ಎಂದು ತಿಳಿದುಕೊಳ್ಳಿರಿ. ನಾನು ಲ್ಯಾಟಿನ್ ಭಾಷೆಯಲ್ಲಿ ಆರಾಧನೆಯ ಭಾಗವನ್ನು ಹೇಳಿದೆ ಅಷ್ಟೇ ಅಂದನು. ತಾನು ನಿಜವಾಗಿ ಹೇಳಿದ್ದೇನೆಂಬುದನ್ನು ಹೇಳತೊಡಗಿದನು. ಆಗ ಅಲ್ಲಿನ ಸಭಾಸೇವಕರು ಅವನನ್ನು ದೂಡಿಕೊಂಡು ಹೋಗಿ ಸಭೆಯಿಂದ ಹೊರಗೆ ಹಾಕಿ ತಿರುಗಿ ಬರಬಾರದೆಂದು ಹೇಳಿ ಕಳಿಸಿದರು. ಪ್ರಿಯರೇ, ಅದಕ್ಕಾಗಿ ಅವರನ್ನು ದೂರುವುದಿಲ್ಲ. ನನ್ನ ಆ ಮಿತ್ರನು ಹಾಗೆ ಮಾಡಬಾರದಿತ್ತು. ವಾಣಿಯನ್ನಾಡುವುದು ಒಂದು ತೋರಿಕೆ ಮಾತ್ರವಾಗಿದೆ ಮತ್ತು ಅದರಿಂದ ಸ್ವಲ್ಪವೂ ಭಕ್ತಿವೃದ್ಧಿಯಾಗುವುದಿಲ್ಲವೆಂದು ತೋರಿಸಲು ಇದನ್ನು ಹೇಳಿದ್ದೇನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 27 ಮತ್ತು 28ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತಲೂ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ, ತನ್ನೊಂದಿಗೆಯೂ ದೇವರೊಂದಿಗೆಯೂ ಮಾತಾಡಿಕೊಳ್ಳಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಭಕ್ತಿ ವೃದ್ಧಿಯುಂಟಾಗುವುದು ಮಾತ್ರವಲ್ಲ, ಕ್ರಮಬದ್ಧವಾಗಿಯೂ ಇರಬೇಕು. ಒಬ್ಬನು ವಾಣಿಯನ್ನಾಡುವುದಾದರೆ ಅದರ ಅರ್ಥ ಹೇಳುವವನೂ ಇರಬೇಕು ಮತ್ತು ಹೇಳಲ್ಪಟ್ಟ ಸಂದೇಶವು ಅರ್ಥವತ್ತಾಗಿಯೂ ದೇವರ ವಾಕ್ಯಾನುಸಾರವಾಗಿಯೂ ಇರಬೇಕು. ಹಾಗಿಲ್ಲದಿದ್ದರೆ ಅದರಲ್ಲಿ ದೇವರ ಆತ್ಮನೂ ಇಲ್ಲ. ಇದು ಖಂಡಿತ. ಅರ್ಥ ಹೇಳುವವನಿಲ್ಲದಿದ್ದರೆ ಅಥವಾ ಇಬ್ಬರು ಮೂವರು ಈಗಾಗಲೇ ಮಾತನಾಡಿರುವುದಾದರೆ
ಮತ್ತೆ ವಾಣಿಯನ್ನಾಡಬೇಕೆಂದಿರುವವನು ಸುಮ್ಮಗಿರಬೇಕು. ಅವನು ಬೇರೆಲ್ಲಿಗಾದರೂ ಹೋಗಿ ಮಾತಾಡಿಕೊಳ್ಳಲಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 29 ಮತ್ತು 30ನೇ ವಚನ ಹೀಗೆ ಹೇಳುತ್ತದೆ: ಪ್ರವಾದಿಗಳು 2 3 ಮಾತಾಡಲಿ, ಮಿಕ್ಕಾದವರು ಕೇಳಿ ವಿವೇಚನೆ ಮಾಡಲಿ. ಕೂತಿರುವ ಮತ್ತೊಬ್ಬನಿಗೆ ಪ್ರಕಟಣೆ ಉಂಟಾದರೆ ಮೊದಲಿನವನು ಸುಮ್ಮಗಾಗಲಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ಸಭೆಗಳಲ್ಲಿ ಪ್ರವಾದಿಸುವವರಿದ್ದರು ಮತ್ತು ಅವರು ಪ್ರವಾದನ ರೂಪದಲ್ಲಿ ಮಾತಾಡುತ್ತಿದ್ದರು. ಫಿಲಿಪ್ಪನ ಕುಮಾರ್ತೆಯರು ಪ್ರವಾದಿಸಿದರು. ಅಪೊಸ್ತಲ ಕೃತ್ಯ 21ನೇ ಅಧ್ಯಾಯ 9ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಅದೇ ಅಧ್ಯಾಯದಲ್ಲಿ ಅಗಬನು ಪ್ರವಾದಿಸಿದನೆಂದು ಬರೆದದೆ. ನಮ್ಮಲ್ಲಿ ಈಗ ಮುಂದೆ ಆಗಲಿಕ್ಕಿರುವುದನ್ನು ಹೇಳುವವರು ಇರುವುದಿಲ್ಲ. ಮುನ್ಸೂಚನೆ ನೀಡುವುದರಲ್ಲಿ ಹವಾಮಾನ ವರದಿಗಾರರೂ ಸರಿಯಾಗಿರುವುದಿಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ: ನೀವೆಲ್ಲರೂ ಒಬ್ಬೊಬ್ಬರಾಗಿ ಪ್ರವಾದಿಸುವುದಕ್ಕೆ ಅಡ್ಡಿಯಿಲ್ಲ. ಹೀಗೆ ಮಾಡಿದರೆ ಎಲ್ಲರೂ ಕಲಿತುಕೊಳ್ಳುವರು, ಎಲ್ಲರೂ ಎಚ್ಚರಿಕೆ ಹೊಂದುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರೆಲ್ಲರೂ ಪ್ರವಾದಿಸಬಹುದು, ಆದರೆ ಒಬ್ಬರ ಬಳಿಕ ಒಬ್ಬರಾಗಿ ಪ್ರತಿಯೊಬ್ಬರಿಗೂ ದೇವರ ವಾಕ್ಯದ ಕುರಿತಾಗಿ ಹೇಳುವುದಕ್ಕೆ ಇರಬಹುದು. ಸಾಕ್ಷಿಕೂಟಗಳಲ್ಲಿ ಜನರು ಮಾತನಾಡಿದ್ದರ ಮೂಲಕ ನನಗೆ ತುಂಬ ಪ್ರಯೋಜನವಾಗಿದೆ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 32 ಮತ್ತು 33ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಪ್ರವಾದಿಗಳ ಆತ್ಮಗಳು ಪ್ರವಾದಿಗಳ ಸ್ವಾಧೀನದಲ್ಲಿ ಅವೆ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಭೆಯ ಆರಾಧನೆಯು ಕ್ರಮಬದ್ಧವಾಗಿ ನಡೆಯಬೇಕು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವಜನರ ಎಲ್ಲ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮಗಿರಬೇಕು. ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿದೆಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಪೌಲನು ಏನನ್ನು ಹೇಳುತ್ತಿದ್ದಾನೆ? ವಾಣಿಗಳ ಕುರಿತು ಸಭೆಯಲ್ಲಿ ಒಬ್ಬ ಮಹಿಳೆ ಮಾತಾಡಬಾರದೆಂದು ಇದರ ಅರ್ಥವಲ್ಲ, ಆದರೆ ವಾಣಿಗಳನ್ನಾಡಕೂಡದೆಂದು ಹೇಳುತ್ತಾನೆ. ಪ್ರಿಯ ಮಿತ್ರನೇ, ಸ್ತ್ರೀಯನ್ನು ಈ ವಾಣಿಯ ಸಂಗತಿಯಿಂದ ಹೊರಗಿಟ್ಟರೆ ಅದು ಕೂಡಲೇ ನಿಂತು ಹೋಗುತ್ತದೆ. ಹೀಗೆ ಹೇಳುವುದು ಸರಿಯಲ್ಲ ಎಂದು ನೀವು ಹೇಳಬಹುದು. ಅದು ಸರಿಯಲ್ಲವೆಂದು ನನಗೂ ಗೊತ್ತು, ಆದರೆ ಅದೇ ಸತ್ಯವಾಗಿರುತ್ತದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 35 ಮತ್ತು 36ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ಏನಾದರೂ ತಿಳುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಕೆಗೆಟ್ಟ ಕೆಲಸವಾಗಿದೆ. ಏನು, ದೇವರ ವಾಕ್ಯವು ನಿಮ್ಮಿಂದಲೇ ಹೊರಟಿತೋ, ನಿಮಗೆ ಮಾತ್ರವೇ ಬಂತೋ ಎಂಬುದಾಗಿ. ಪ್ರಿಯರೇ, ಅವರಿಗೆ ದೇವರ ವಾಕ್ಯ ಬಂದದ್ದು ನಿಜ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 37 ಮತ್ತು 38ನೇ ವಚನಗಳು ಹೀಗೆ ಹೇಳುತ್ತದೆ: ಯಾವನಾದರೂ ತನ್ನನ್ನು ಪ್ರವಾದಿಯೆಂದಾಗಲಿ ದೇವರ ಆತ್ಮನಿಂದ ನಡೆಸಲ್ಪಡುವವನೆಂದಾಗಲಿ ಭಾವಿಸಿಕೊಂಡರೆ, ನಾನು ನಿಮಗೆ ಬರೆದಿರುವ ಸಂಗತಿಗಳು ಕರ್ತನ ವಿಧಿಯೇ ಎಂದು ಚೆನ್ನಾಗಿ ತಿಳುಕೊಳ್ಳಲಿ. ಯಾವನಾದರೂ ತನಗೆ ಇದು ಗೊತ್ತಿಲ್ಲವೆಂದರೆ ಅವನು ಗೊತ್ತಿಗೆ ಬಾರದವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ನಿಜವಾದ ಪರೀಕ್ಷೆಯಾಗಿದೆ. ಒಬ್ಬನು ತಾನು ಪ್ರವಾದಿಯೆಂದಾಗಲಿ ಆತ್ಮಿಕನೆಂದಾಗಲಿ ಹೇಳುವುದಾದರೆ ತಾನು ವಾಣಿಯನ್ನಾಡುವನೆಂದು ಪೌಲನು ಕರ್ತನ ಆಜ್ಞೆಗಳೆಂದು ಹೇಳಿರುವ ಈ ವಿಚಾರಗಳನ್ನು ಒಪ್ಪಿಕೊಳ್ಳಲಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 39 ಮತ್ತು 40ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ ಮತ್ತು ವಾಣಿಯನ್ನಾಡುವುದಕ್ಕೆ ಬೇಡವೆನ್ನಬಾರದು. ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅತ್ಯುತ್ತಮ ವರಕ್ಕಾಗಿ ಅಪೇಕ್ಷಿಸಬೇಕೆಂದು ಇಲ್ಲಿ ತಿರುಗಿ ಹೇಳಲಾಗಿದೆ. ಸತ್ಯವೇದ ಬೋಧಿಸುವುದು ಅತ್ಯುತ್ತಮ ವರವೇ ಸರಿ. ಅದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಎಲ್ಲವೂ ಮರ್ಯಾದೆಯಿಂದಲೂ
ಕ್ರಮದಿಂದಲೂ ನಡೆಯಲಿ. ಇದು ಒಂದು ವಿಶೇಷವಾದ ಸೂತ್ರವಾಗಿದೆ. ದಕ್ಷಿಣ ಭಾಗದಲ್ಲಿ ಒಂದು ವಾಣಿಗಳ ಕೂಟಕ್ಕೆ ನಾನು ಹೋದಾಗ ಆ ಇಡೀ ಆರಾಧನೆಯಲ್ಲಿ ಯಾವ ಕ್ರಮವಾಗಲಿ ಅರ್ಥವಾಗಲಿ ಕಂಡುಬರಲಿಲ್ಲ. ಅದೆಲ್ಲವೂ ಗೊಂದಲಮಯವಾಗಿತ್ತು. ಕ್ರಮದ ಗೊಂದಲವಲ್ಲ, ಅರ್ಥವಿಲ್ಲದ ಗೊಂದಲವಾಗಿತ್ತು. ದೇವರ ಸಂಗತಿಗಳನ್ನು ಈ ರೀತಿ ನಡೆಸಬಾರದೆಂದು ಪೌಲನು ಹೇಳುತ್ತಾನೆ. ಪ್ರಿಯರೇ, ಈ ಭಾಗವನ್ನು ನಾವು ಕೊನೆಗೊಳಿಸುತ್ತಿದ್ದೇವೆ. ನೀವು ನನ್ನ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳದಿದ್ದರೆ ನನ್ನನ್ನು ಬಿಟ್ಟು ಹೋಗುವಿರೆಂದು ಭಾವಿಸುವುದಿಲ್ಲ. ಆದರೆ ವಾಕ್ಯವನ್ನು ಹುಡುಕಿರಿ, ನಾನು ತಪ್ಪಾಗಿದ್ದರೆ ನನಗಾಗಿ ಪ್ರಾರ್ಥಿಸಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿಗೆ ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ 14ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಮುಂದಕ್ಕೆ ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 15ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಪುನರುತ್ಥಾನ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿನ ಅತೀ ಪ್ರಾಮುಖ್ಯ ಹಾಗೂ ಅಗತ್ಯತೆಯ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಸತ್ಯವೇದದ ಪ್ರಮುಖ 10 ಅಧ್ಯಾಯಗಳ ಪಟ್ಟಿ ಮಾಡುವುದಾದರೆ ಕ್ರೈಸ್ತತ್ವದ ಆದಿಯಿಂದಲೂ ಅನೇಕರು ಈ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 15ನೇ ಅಧ್ಯಾಯವು ಎಲ್ಲ ಪಟ್ಟಿಗಳಲ್ಲಿಯೂ ಸ್ಥಾನ ಪಡೆದಿರುತ್ತದೆ. ಅದು ಅಷ್ಟು ಪ್ರಾಮುಖ್ಯವಾದದ್ದು. ಅದು ಎಷ್ಟು ಮುಖ್ಯವೆಂದರೆ ಸಭೆಯ ಮೊದಲ ದುರ್ಬೋಧನೆ, ಕರ್ತನಾದ ಯೇಸು ಕ್ರಿಸ್ತನ ಶರೀರ ಸಹಿತದ ಪುನರುತ್ಥಾನವನ್ನು ಅಲ್ಲಗಳೆಯುವಿಕೆಗೆ ಇದು ಸರಿಯಾದ ಉತ್ತರವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅಧ್ಯಾಯದಲ್ಲಿ ಪೌಲನು 3ನೇ ವಿಶೇಷ ಆತ್ಮಿಕತೆಯ ಕುರಿತು ಮಾತನಾಡುತ್ತಾನೆ. ಅವನು ಮೊದಲನೆಯದಾಗಿ ಶರೀರಭಾವದ ಕುರಿತು ಮಾತನಾಡಿದನು. ಕೊರಿಂಥದ ಜನರಿಗೆ ಅತಿ ಮುಖ್ಯವೆಂದಿದ್ದ, ಈಗಿನವರೆಗೂ ಮುಖ್ಯವಾಗಿರುವ ಸಂಗತಿಗಳ ಕುರಿತಾಗಿ ಅವನು ಮಾತನಾಡಿದನು. ಆ ಬಳಿಕ ಶರೀರಭಾವದಿಂದ ಆತ್ಮಿಕ ಭಾವದೆಡೆಗೆ ತಿರುಗಿದನು. ಪ್ರತಿಯೊಬ್ಬ ವಿಶ್ವಾಸಿಯು ಪವಿತ್ರಾತ್ಮನಿಂದ ಒಂದೊಂದು ವರವನ್ನು ಹೊಂದಿದ್ದಾನೆನ್ನುವುದು ಎಂಥ ವಿಶೇಷವಾದ ಸಂಗತಿಯಾಗಿದೆಯಲ್ಲವೇ? ಪ್ರಿಯರೇ, ಈ ಲೋಕದಲ್ಲಿ ಕಾರ್ಯವೆಸಗುವ ವರವನ್ನು ದೇವರು ನನಗೂ ನಿಮಗೂ ದಯಪಾಲಿಸಿದ್ದಾನೆನ್ನುವುದು ಕ್ರಿಸ್ತನನ್ನು ಲೋಕಕ್ಕೆ ತಿಳಿಯಪಡಿಸುವ ಮಹತ್ಕಾರ್ಯದಲ್ಲಿ ನಾವು ಯೇಸುಕ್ರಿಸ್ತನೊಂದಿಗೆ ಪಾಲುಗಾರರಾಗಿದ್ದೇವೆಂದು ನೆನೆಸುವುದಕ್ಕಿಂತ ಮನಸ್ಸಿಗೆ ಉಲ್ಲಾಸ ಕೊಡುವ ಸಂಗತಿ ಬೇರೊಂದಿಲ್ಲ. ಬಳಿಕ ಪೌಲನು ಪ್ರೀತಿಯ ಕುರಿತ ಶ್ರೇಷ್ಠ ಅಧ್ಯಾಯಕ್ಕೆ ಬರುತ್ತಾನೆ. ಎಲ್ಲ ವರಗಳನ್ನು ಪ್ರೀತಿಯಿಂದ ಬಳಸಬೇಕಾಗಿದೆ. ಪ್ರೀತಿಯು ದೇವರ ಆತ್ಮನ ಫಲವಾಗಿದೆ. ಇದನ್ನು ನಾವು ಸಂಪಾದಿಸಲಿಕ್ಕಾಗುವುದಿಲ್ಲ. ಅದು ನಮಗೆ ಕೊಡುಗೆಯಾಗಿ ದೊರಕಿದೆ. ಪ್ರೀತಿಯನ್ನು ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಾವು ಭಾವಿಸತಕ್ಕದ್ದು. ಅದು ವಿಶ್ವಾಸಿಯ ಜೀವಿತದಲ್ಲಿನ ಆತ್ಮನ ಫಲವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ನಾವು 3ನೇ ಪ್ರಮುಖ ಆತ್ಮಿಕ ವಿಚಾರಕ್ಕೆ ಬರುವವರಾಗಿದ್ದೇವೆ. ಅದು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾದದ್ದು. ನಮ್ಮ ಪುನರುತ್ಥಾನದ ಕುರಿತಾದದ್ದೂ ಆಗಿದೆ. ಕ್ರೈಸ್ತ ವಿಶ್ವಾಸದ ಮಹಿಮೆ ಏನೆಂದರೆ ಅದು ಮರಣದೊಂದಿಗೆ ಜೀವಿತ ಅಂತ್ಯವಾಗುತ್ತದೆಂದು ಭಾವಿಸುವುದಿಲ್ಲ. ಈ ಲೋಕದ ಜೀವಿತವೇ ಎಲ್ಲವೂ ಅಲ್ಲ. ಕ್ರೈಸ್ತ ವಿಶ್ವಾಸವು ಸೂರ್ಯಾಸ್ತದ ನಂತರ ಸೂರ್ಯೋದಯವನ್ನು ಮುನ್ನೋಡುತ್ತದೆ. ಅದು ನಿತ್ಯತ್ವದ ಕಡೆಗೆ ದೃಷ್ಟಿಯಿಡುತ್ತದೆ. ಅದರಿಂದ ದೊರಕುವ ನಿರೀಕ್ಷೆ ಎಷ್ಟೋ ವಿಶೇಷವಾದದ್ದಾಗಿದೆ. ಪ್ರಿಯರೇ, ಇದು ಜೀವಿತಕ್ಕೆ ಅರ್ಥ ಹಾಗೂ ಉದ್ದೇಶವನ್ನು ಕೊಡುವ ಇನ್ನೊಂದು ಸಂಗತಿಯಾಗಿದೆ. ನಾನು ನಿತ್ಯತ್ವಕ್ಕೆ ವಾಸಿಸುವ ನಿರೀಕ್ಷೆಯುಳ್ಳವನಾಗಿದ್ದೇನೆ. ಅಲ್ಲಿಗೆ ಹೋಗಲು ನನಗೆ ಅವಸರವಿಲ್ಲ. ಸಾಧ್ಯವಿದ್ದಷ್ಟು ಸಮಯ ಈ ಜೀವಿತದಲ್ಲಿ ಉಳಿಯಲಿಚ್ಛಿಸುತ್ತೇನೆ. ಈ ಸ್ಥಳವು ಸೇವೆಯ ಸ್ಥಳವಾಗಿದೆ. ಅದು ಸಿದ್ಧತೆಯ ಸ್ಥಳವೂ ಆಗಿದೆ. ಇಲ್ಲಿ ನಾವು ಮಾಡಿದ್ದರ ಮೇಲೆ ನಮಗೆ ಕೊಡಲಾಗುವ ಬಹುಮಾನಗಳ ನಿರ್ಧಾರವಾಗುತ್ತದೆ. ನನ್ನ ಪಾಲಿಗೆ ಕೆಲವು ಒಳ್ಳೆಯ ಕ್ರಿಯೆಗಳನ್ನು ಮಾಡಲು ಇಚ್ಛಿಸುತ್ತೇನೆ. ಆದ್ದರಿಂದಲೇ ಕರ್ತನು ಅವಕಾಶ ಕೊಡುವವರೆಗೆ ನಾನು ಇಲ್ಲಿ ಉಳಿದು ಆತನ ಸೇವೆ ಮಾಡಬೇಕೆಂದಿದ್ದೇನೆ. ನಾವು ಒಂದು ಹಾಡನ್ನು ಹಾಡುತ್ತಿದ್ದೆವು. ಅದೇನೆಂದರೆ, ನನ್ನ ಕಿರೀಟದಲ್ಲಿ ತಾರೆಗಳು ಇರುವವೋ ಎಂಬುದಾಗಿ. ಪ್ರಿಯರೇ, ಈಗ ಯಾರೂ ಇದನ್ನು ಹೆಚ್ಚು ಹಾಡುತ್ತಿಲ್ಲ. ಯಾಕೆಂದರೆ ಜನರು ಇಲ್ಲಿಯೇ ನಕ್ಷತ್ರಗಳಾಗಿರಲು ಬಯಸುತ್ತಾರೆ. ವಿಶ್ವಾಸಿಗೆ ಕ್ರಿಸ್ತನ ಪುನರುತ್ಥಾನದ ದಿವ್ಯವಾದ ಚಿತ್ರಣವನ್ನು
ನಾವು ನೋಡುವಂತಾದರೆ ನಾವು ದಿವಾರೋಣದ ಮಹತ್ವವನ್ನು ಮರೆತಿದ್ದೇವೆ. ಪ್ರಿಯರೇ, ಚಿಕ್ಕ ಚಿಕ್ಕ ಅಪ್ರಸ್ತುತ ಸಂಗತಿಗಳಲ್ಲೇ ನಾವು ಮುಳುಗಿದ್ದೇವೆ. ಇದರಿಂದಾಗಿ ನಾಮಧೇಯ ಕ್ರೈಸ್ತರ ಜೀವಿತದಲ್ಲಿ ದುರ್ಘಟನೆಗಳು ಒಂದಾದ ಬಳಿಕ ಒಂದರಂತೆ ಬರುತ್ತಲೇ ಇರುತ್ತವೆ. ಈ ಪುನರುತ್ಥಾನದ ಕುರಿತ ವಿಶೇಷ ಅಧ್ಯಾಯವು ನಿಜವಾಗಿ ಸುವಾರ್ತೆಯ ಕುರಿತೂ ಆಗಿದೆ. ಸುವಾರ್ತೆಯ ಅತಿ ಶ್ರೇಷ್ಠವಾದ ಭಾಗವು ಪುನರುತ್ಥಾನವೇ ಆಗಿದೆ ಎಂದು ಅದು ತಿಳಿಸುತ್ತದೆ. ಅದನ್ನು ಹೊರತುಪಡಿಸಿದರೆ ಕ್ರಿಸ್ತನ ಮರಣದ ಸಹಿತ ಎಲ್ಲವೂ ಅರ್ಥಹೀನವಾಗಿ ಕಾಣುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದ ಪ್ರಕಾರ, ಆತನು ನಮ್ಮ ಅಪರಾಧಗಳಿಗೋಸ್ಕರ ಒಪ್ಪಿಸಲ್ಪಟ್ಟನು ಹಾಗೂ ನಮ್ಮ ನೀತಿ ನಿರ್ಣಯಕ್ಕಾಗಿ ತಿರುಗಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಮರಣದ ಮೂಲಕ ನಮ್ಮ ಪಾಪಗಳನ್ನು ಆತನು ತೆಗೆದುಹಾಕಿದನು. ಆದರೆ ಆತನ ಪುನರುತ್ಥಾನದ ಮುಖಾಂತರ ನಮಗೆ ಖಚಿತವಾದ ಸಮೃದ್ಧಿಯಾದ ಪರಲೋಕದ ಪ್ರವೇಶ ದೊರಕಿತು. ನಾವು ಆತನ ನೀತಿವಂತಿಕೆಯ ಮೇಲೆ ನಿಂತಿದ್ದೇವೆ. ಆತನು ನಮ್ಮ ಅಪರಾಧಗಳಿಗಾಗಿ ಒಪ್ಪಿಸಲ್ಪಟ್ಟು ನಮ್ಮ ನೀತಿವಂತಿಕೆಗಾಗಿ ಪುನಃ ಎಬ್ಬಿಸಲ್ಪಟ್ಟನು. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯಕ್ಕೆ ಪ್ರವೇಶಿಸುವ ಮುನ್ನ ಪುನರುತ್ಥಾನದ ಅರ್ಥವನ್ನು ತಿಳಿದುಕೊಳ್ಳುವುದು ಸೂಕ್ತವಾಗಿದೆ. ಪುನರುತ್ಥಾನವು ಆತ್ಮಿಕವಲ್ಲ, ಅದು ಶಾರೀರಿಕವಾದದ್ದು. ಮೂಲ ಪದದ ಅರ್ಥ ಹೆಣವು ಎದ್ದು ನಿಲ್ಲುವುದು ಎಂದಾಗುತ್ತದೆ. ಈ ನಮ್ಮ ಶರೀರಗಳು ಎಬ್ಬಿಸಲ್ಪಡುತ್ತದೆ. ಸತ್ಯವೇದದಲ್ಲಿ ಪುನರುತ್ಥಾನವು ಯಾವಾಗಲೂ ದೇಹಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಅದರ ಅರ್ಥ ದೇಹವು ಎದ್ದು ನಿಲ್ಲುವುದು ಎಂದಾಗುತ್ತದೆ. ಅದು ಆತ್ಮೀಕ ಪುನರುತ್ಥಾನದ ಕುರಿತು ಹೇಳುತ್ತಿಲ್ಲ. ಆಕ್ಸ್ಫರ್ಡ್ನ ಶ್ರೇಷ್ಠ ಪಂಡಿತರಾದ C.S. ಲೂಯಿಸ್ ಅವರು ತನ್ನ ಕಾಲದ ಉದಾರವಾದಿಗಳನ್ನು ಹಾಸ್ಯ ಮಾಡುತ್ತಿದ್ದರು. ಅವರು ಪುನರುತ್ಥಾನವು ಆತ್ಮಿಕವೆಂದು ಹೇಳುತ್ತಿದ್ದರು. ಆಗ ಲೂಯಿಸ್ ಅವರು ಕೇಳುತ್ತಿದ್ದರು, ಆತ್ಮವು ಎದ್ದು ನಿಲ್ಲುವಾಗ ಯಾವ ಭಂಗಿಯಲ್ಲಿರುತ್ತದೆ ಎಂದು. ಉದಾರವಾದಿಗಳು ಈ ಪ್ರಶ್ನೆಯ ಉತ್ತರಕ್ಕಾಗಿ ತಡಕಾಡುತ್ತಿದ್ದರು. ಪುನರುತ್ಥಾನವೆಂದರೆ ಎದ್ದು ನಿಲ್ಲುವುದೆಂದು ಸತ್ಯವೇದವು ತಿಳಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮರಣ ಹಾಗೂ ನಂತರದ ಸ್ಥಿತಿಯ ಕುರಿತು ಪೌಲನ ಕಾಲದ ಕೊರಿಂಥ ಹಾಗೂ ರೋಮ್ ಆಧಿಪತ್ಯದಲ್ಲಿ 3 ರೀತಿಯ ತತ್ವಗಳು ಪ್ರಚಲಿತದಲ್ಲಿದ್ದವು. ಅದರಲ್ಲಿ ಮೊದಲನೆಯದು ಸ್ತೋಯಿಕತ್ವವು. ಮರಣ ಕಾಲದಲ್ಲಿ ಆತ್ಮವು ದೇವರೊಂದಿಗೆ ಐಕ್ಯವಾಗುತ್ತದೆಂದು ಇವರು ಬೋಧಿಸುತ್ತಿದ್ದರು. ಆಗ ವ್ಯಕ್ತಿತ್ವವು ನಾಶವಾಗುತ್ತದೆ. ಇದರ ಪ್ರಕಾರ ಪುನರುತ್ಥಾನದ ಪ್ರಶ್ನೆಯೇ ಏಳುವುದಿಲ್ಲ. ಬಳಿಕ ಎರಡನೆಯದು ಎಪಿಕ್ಯೂರಿಯನ್ ತತ್ವವಿದೆ. ಅದು ಭೌತಿಕವಾದದ್ದು. ಮರಣದ ಬಳಿಕ ಯಾವ ಅಸ್ತಿತ್ವವೂ ಇರುವುದಿಲ್ಲವೆಂದು ಅದು ಬೋಧಿಸುತ್ತದೆ. ಮರಣದೊಂದಿಗೆ ಎಲ್ಲ ಅಸ್ತಿತ್ವವು ಕೊನೆಗೊಳ್ಳುತ್ತದೆ. ಮೂರನೆಯದು ಪ್ಲಾಟೋನತ್ವವು. ಅದು ಆತ್ಮವು ನಿತ್ಯವಾದದೆಂದು ಬೋಧಿಸಿ ಪರಕಾಯ ಪ್ರವೇಶವನ್ನು ಪ್ರತಿಪಾದಿಸುತ್ತದೆ. ಭಾರತ ಹಾಗೂ ಅಮೆರಿಕದ ಕೆಲವು ಪಂಗಡಗಳಲ್ಲಿ ಈ ಬೋಧನೆ ಇನ್ನೂ ಅಸ್ತಿತ್ವದಲ್ಲಿದೆ. ಪ್ರಿಯರೇ, ಅದು ದೇಹ ಸಹಿತ ಪುನರುತ್ಥಾನವನ್ನು ಅಲ್ಲಗಳೆಯುತ್ತದೆ. ಈ ಎಲ್ಲ ತತ್ವಗಳಿಂದಾಗಿ ಪೌಲನು ಅಥೇನೆಯಲ್ಲಿರುವಾಗ ಪುನರುತ್ಥಾನದ ಕುರಿತು ಪ್ರಸ್ತಾಪಿಸಿದಾಗ ಕೊರಿಂಥದವರು ಅವನು ಒಬ್ಬ ಹೊಸ ದೇವರ ಕುರಿತಾಗಿ ಮಾತನಾಡುತ್ತಿದ್ದಾನೆಂದು ನೆನೆಸಿದರು. ಪೌಲನು ಆತ್ಮಿಕ ಪುನರುತ್ಥಾನದ ಕುರಿತು ಮಾತನಾಡುತ್ತಿಲ್ಲವೆಂಬುದನ್ನು ನಾವು ತಿಳಿದುಕೊಳ್ಳತಕ್ಕದಾಗಿದೆ. ಆತ್ಮವು ನಾಶವಾಗುವುದಿಲ್ಲ. ಶರೀರವು ಸತ್ತಾಗ ವ್ಯಕ್ತಿಯು ಎಲ್ಲಿಗೆ ಹೋಗುತ್ತಾನೆ? ಅವನು ದೇವರ ಮಗುವಾಗಿದ್ದರೆ ಶರೀರ ರೀತಿಯಲ್ಲಿ ಇಲ್ಲವಾಗುವುದೆಂದರೆ ಕರ್ತನ ಜೊತೆಯಲ್ಲಿರುವುದೆಂದು ಅರ್ಥ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ನೋಡಿರಿ. ಪ್ರಿಯರೇ, ಅವನು ದೇವರ ಮಗುವಾಗಿರಲಿಲ್ಲವಾದರೆ ಅವನು ಯಾತನೆಯ ಸ್ಥಳಕ್ಕೆ ಹೋಗುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದ ಅಂದರೆ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 15ನೇ ಅಧ್ಯಾಯದ ವಿಭಾಗಿಸುವಿಕೆ ಹೀಗಿರುತ್ತದೆ. ಮೊದಲನೆಯದು ಸುವಾರ್ತೆಯಲ್ಲಿ ಪುನರುತ್ಥಾನದ ಪ್ರಾಮುಖ್ಯತೆ, ಮೊದಲಿನ 4 ವಚನಗಳು. ಎರಡನೆಯದು ಪುನರುತ್ಥಾನಕ್ಕೆ ಸಾಕ್ಷ್ಯಾಧಾರಗಳು, ವಚನ 5ರಿಂದ 19ನೇ ವಚನದವರೆಗೆ. ಮೂರನೆಯದು ಪುನರುತ್ಥಾನದ ಪ್ರದರ್ಶನ, 20ನೇ ವಚನದಿಂದ 28ನೇ ವಚನದವರೆಗೆ. ನಾಲ್ಕನೆಯದು ಪುನರುತ್ಥಾನದ ಕಾರ್ಯಕ್ರಮ ಮತ್ತು ಮಾದರಿ,
29ನೇ ವಚನದಿಂದ 50ನೇ ವಚನದವರೆಗೆ ಮತ್ತು 5ನೇದಾಗಿ ಪುನರುತ್ಥಾನದ ಶಕ್ತಿ 51ನೇ ವಚನದಿಂದ 58ನೇ ವಚನದವರೆಗೆ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಕುರಿತಾದ ವಿಶೇಷವಾದ ಅರ್ಥ ವಿವರಣೆಯನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ನೋಡಲಿದ್ದೇವೆ. ಆದ್ದರಿಂದ ಪ್ರಾರ್ಥನಾ ಪೂರ್ವಕವಾಗಿ ನೀವೆಲ್ಲರೂ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹೌದು, ವಿಶ್ವಾಸಿಯ ಶರೀರ ಮಣ್ಣಿಗೆ ಮಣ್ಣಾದರೂ ಆತ್ಮವು ದೇವರ ಬಳಿಗೆ ಸೇರುತ್ತದೆ. ಅದೇ ಸಮಯದಲ್ಲಿ ಅವಿಶ್ವಾಸಿಯು, ಅಂದರೆ ಕ್ರಿಸ್ತನಿಲ್ಲದೆ ಸತ್ತವನು, ನರಕಯಾತನೆಗೆ ಪಾತ್ರನಾಗುತ್ತಾನೆ. ಆದ್ದರಿಂದ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಈ ಕೃಪಾ ಸಮಯದಲ್ಲಿ ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ, ಯೇಸು ಕ್ರಿಸ್ತನಿಂದ ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯಗಳಿಗೆ ವಿಧೇಯರಾದಾಗ ನಮ್ಮ ಹೃದಯದ ರಹಸ್ಯಗಳು ಬಯಲಾಗಿ ನಾವು ಪರಿಶೋಧಿತರಾಗುತ್ತೇವೆ. ಇದು ನಮ್ಮೆಲ್ಲರ ಜೀವಿತದ ಅನುಭವವಾಗಿದೆ ಅಲ್ಲವೇ? ದೇವರಾತ್ಮನು ನಮ್ಮ ಜೊತೆ ಇರುವಾಗ ಜೀವಿತವು ಕ್ರಮಬದ್ಧವಾಗಿರುತ್ತದೆ. ಕ್ರೈಸ್ತ ಜೀವಿತವು ಇಲ್ಲಿಯೇ ನಿಲ್ಲದೆ ನಿತ್ಯತ್ವದ ಕಡೆಗೆ ದೃಷ್ಟಿ ಇಡುತ್ತದೆ. ಆದ್ದರಿಂದ ಇಂತಹ ಮಹಿಮೆಯ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣವೇ? ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ಈ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. ಯಾವಾಗಲೂ ನಿನ್ನ ವಾಕ್ಯದಿಂದ ಶುದ್ಧೀಕರಿಸಿಕೊಳ್ಳುತ್ತಾ ಪರಿವರ್ತನೆಯ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ನಿನ್ನಿಂದ ಅಗಲಿ ದೂರವಾಗಿ ಹೋಗಿದ್ದಾರೋ ಅವರಿಗೆ ನಿನ್ನ ವಾಕ್ಯಗಳನ್ನು ಕಳಿಸಿಕೊಡು. ವಾಕ್ಯಕ್ಕೆ ವಿಧೇಯರಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಂಡು ಬೆಳಕಿನ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಇತರರಿಗೆ ಈ ಸೇವೆಯ ಬಗ್ಗೆ ತಿಳಿಸಿರಿ. ದೇವರ ಕಾರ್ಯದಲ್ಲಿ ನಾವು ನೀವು ಒಟ್ಟಾಗಿ ಸಾಗೋಣ. ಮತ್ತೆ ಸಂಧಿಸೋಣ. ವಂದನೆಗಳು.